ಶ್ರೀರವಿ ಯೂಟ್ಯೂಬ್ ವಾಹಿನಿ. ಇದು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಾವು ಮಕ್ಕಳು ಅನ್ನೋದಿಲ್ಲ, ನಿಮ್ಮನ್ನು ದೇವರು ಅಂತೀವಿ. ನಿಮಗೆ ಮಕ್ಕಳು ಅನ್ನೋದಿಲ್ಲ, ಮಕ್ಕಳೆಮಗೆ ಜೀವ ಬದುಕು. ಇವತ್ತು ಶಿಕ್ಷಣ ಅನ್ನುವಂಥದ್ದು ನಮ್ಮ ಸಾಹೇಬರು ಪ್ರಾರಂಭದಲ್ಲೇ ಹೇಳಿದರು, ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್. ಇಟ್ ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್. ನಿಮ್ಮ ಜೀವನ ಏನಾದರೂ ಬದಲಾವಣೆ ಆಗಬೇಕಂತ ಕನಸು ಕಂಡಿದ್ರೆ ನಿಮಗೆ ಶಿಕ್ಷಣ ಮುಖ್ಯ. ಅಂಥ ಶಿಕ್ಷಣ ನೀಡುವಂಥ ಈ ವಿದ್ಯಾಸಂಸ್ಥೆಯಲ್ಲಿ ಇವತ್ತು 8th, 9th, 10th ಏನು ಅಧ್ಯಯನ ಮಾಡ್ತಾ ಇದ್ದೀರಾ ಎಲ್ಲ ದೇವಸ್ವರೂಪ ವಿದ್ಯಾರ್ಥಿಗಳೇ, ಹಾಗೆ ಈ ಒಂದು ವಿದ್ಯಾಸಂಸ್ಥೆಯ ನಿರ್ದೇಶಕ ಬಂಧುಗಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು. ಬಹುಶಃ 11 ಗಂಟೆಗೆ ಕಾರ್ಯಕ್ರಮ ಅಂತ ಕಾರ್ಡಲ್ಲಿ ಸಮಯ ನಿಗದಿಯಾಗಿದೆ. ಕಾರ್ಯಕ್ರಮ ತಡ ಆಯಿತು. ಈಗೆಲ್ಲರದು ಹೊಟ್ಟೆ ತಾಳ ಹಾಕ್ತಾ ಇದೆ ಅಲ್ವಾ? ಹೊಟ್ಟೆ ಹಸಿವಿದ್ದಾಗ ನೆತ್ತಿಯ ಜ್ಞಾನ ಬೇಕಾಗತ್ತೋ ಬೇಡೋ? ಬೇಕಾಗತ್ತಾ? ಭಾಳ ಖುಷಿ ಆಯಿತು. ಹಾಗಾದರೆ ನನ್ನ ಒಂದಷ್ಟು ಮಾತುಗಳನ್ನು ಕೇಳಲಿಕ್ಕೆ ನೀವು ರೆಡಿ ಆಗಿದ್ದೀರಾ? ಸಿದ್ಧರಿದ್ದೀರಾ? ಹೊಟ್ಟೆ ಹಸಿವಾಯ್ತೋ ಜ್ಞಾನದ ಹಸಿವಾಯ್ತೋ? ಹೊಟ್ಟೆವೇ ಹಸಿವಿದ್ದವ್ರ ಕೈ ಎತ್ತರಿ. ಬಹುಶಃ ಯಾರೂ ಇಲ್ಲ ಸರ್, ಯಾಕಂದರೆ ನಮ್ಮದು ಸಮಯ ಈಗ ಊಟದ ಸಮಯ ಆಗೈತಿ, ಹೊಟ್ಟೆ ಹಸಿವೈತಿ. ಆದರೆ ಎಲ್ಲ ಮಕ್ಕಳಿಗೆ ಹೊಟ್ಟೆಯ ಹಸಿವಿಗಿಂತ ಜ್ಞಾನದ ಹಸಿವು ಅಂತ, ಯಾರಲ್ಲಿ ಯಾವಾಗ ನಾನು ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಹಸಿವಿರುತ್ತಲ್ಲ, ಅವರು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಅನ್ನೋದಕ್ಕೆ ನೀವು ಮುಂದಿನ ಭವಿಷ್ಯದಲ್ಲಿ ಬಹುಶಃ ನಮ್ಮ ಸಾಹೇಬರು ಈ ಒಂದು ಶೈಕ್ಷಣಿಕ ವರ್ಷದ ಒಂದು ಸ್ಲೋಗನ್ ಹೇಳಿದರು, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂದ್ರಲ್ಲ. ಹಾಗಾದರೆ ನಿಮ್ಮನ್ನೆಲ್ಲರದು ಉಜ್ವಲ ಭವಿಷ್ಯ ಆಗಬೇಕಾದ್ರೆ ನೀವೆಲ್ಲರೂ ಉತ್ತಮವಾಗಿ ಕಲಿಕೆಯನ್ನು ಕಲ್ತ್ಕೊಳ್ಬೇಕು. ಹಾಗಾದರೆ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ, ನಾವು ಯಾಕೆ ಕಲಿಬೇಕು? ಶಿಕ್ಷಣ ನಮಗೆ ಏಕೆ ಬೇಕು ಅಂತ ಒಂದು ಪ್ರಶ್ನೆ ಮಾಡಿದರೆ, ನಿಮಗೆ ಸಣ್ಣವರಿದ್ದಾಗ ಕೇಳ್ತಿರ್ತಾರೆ ನಿಮ್ಮ ಮನ್ಯಾಗ, ನಿಮ್ಮ ತಂದೆನೋ ತಾಯಿನೋ ಅಜ್ಜನೋ ಅಜ್ಜಿನೋ ಕೇಳ್ತಾರೆ, ಏನಂತ? ದೊಡ್ಡವಾದ ಏನಾಗಬೇಕು? ಆಗಂತಿರ್ತೀರಿ ನೀವು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ತಿಳ್ಕೊಂಡು ತೊದಲು ನುಡಿಗಳಲ್ಲಿ ಹೇಳ್ತಿರ್ತೀವಿ. ಈಗ ನೀವು ಈಗಾಗಲೇ ಪ್ರೌಢಾವಸ್ಥೆಗೆ ಬಂದಿರಿ. ಈಗೇನಾದರೂ ನಿಮ್ಮಲ್ಲಿ ಕನಸುಗಳಿದಾವ? ನಾನು ಈ ರೀತಿ ಆಗಬೇಕಂತ ನಿಮ್ಮ ಮನಸ್ಸಿನಲ್ಲೇ ಕೇಳ್ಕೊಳ್ಳಿ. ಯಾರೂ ಓರಲ್ಲಾಗಿ ಹೇಳಬೇಡಿ. ಕ್ಲಾಸ್ ರೂಮ್ನಾಗಿದ್ದರೆ ಒಬ್ಬೊಬ್ಬರನ್ನ ನಿಮ್ಮನ್ನು ಕೇಳ್ತಿದ್ದೆ, ನಿಮ್ಮ ಮನಸ್ಸಿನಲ್ಲೇ ಅಂದ್ಕೊಳ್ಳಿ, ನೀವು ಮುಂದೆ ನಾನು ಹೀಗಾಗಬೇಕು ಅನ್ನುವಂಥ ಏನಾದರೂ ಕನಸುಗಳು ನಿಮ್ಮ ಹತ್ರ ಅದಾವ? ಇದ್ರೆ ಕೈ ಎತ್ತರಿ. ಎಸ್, ಎಲ್ಲರೂ ಕನಸು ಇಟ್ಕೊಂಡು ಬಂದಿರಿ, ಭಾಳ ಖುಷಿ ಆಯಿತು. ಕೈ ಬಿಡಿ. ಹಾಗಾದರೆ ನಿಮ್ಮ ಹತ್ರ ಕನಸುಗಳದಾವು, ಆ ಕನಸುಗಳು ನನಸಾಗಬೇಕಾದ್ರೆ ನೀವೇನು ಮಾಡಬೇಕು? ಚೆನ್ನಾಗಿ ಓದಬೇಕು. ವೆರಿ ಗುಡ್. ಹಾಗಾದರೆ ಬರೀ ಚೆನ್ನಾಗಿ ಓದಿದ್ವಿ ಅಂದರೆ ನಮ್ಮ ಕನಸುಗಳು ಈಡೇರಲಿಕ್ಕೆ ಸಾಧ್ಯ ಅದಾವ ಅಂತ ಒಂದು ಪ್ರಶ್ನೆ ಮಾಡಿದರೆ ಖಂಡಿತ ಸಾಧ್ಯ ಅದನಾ? ಏನಾಗಬೇಕು? ಈಗ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು. ನನ್ನಲ್ಲಿ ಭಾಳಷ್ಟು ಜ್ಞಾನ ಐತಿ. ಅದರ ಜೊತೆಗೆ ಏನು ಬೇಕು? ಏನು ಬೇಕು? ದೈಹಿಕ ಸಾಮರ್ಥ್ಯ ಬೇಕಲ್ಲ? ಬೇಕಾ ಬೇಡವಾ? ಕಳ್ಳ ಬಂದ, ಪೊಲೀಸ ಹೋಗಬೇಕು, ಅವನು ಹಿಂಬಾಲ ಓಡಬೇಕಲ್ಲ. ಕಳ್ಳನ್ನ ಚೇಸ್ ಮಾಡ್ಬೇಕಂದ್ರೆ ಆ ಪೊಲೀಸ್ನಲ್ಲಿ ಅಧಿಕಾರಿಯಲ್ಲಿ ಏನಿರಬೇಕು? ದೈಹಿಕ ಸಾಮರ್ಥ್ಯ ಬೇಕಲ್ವಾ? ದೈಹಿಕ ಸಾಮರ್ಥ್ಯ ಬೇಕಲ್ವಾ? ಬೇಕೋ ಬೇಡವಾ? ಹಂಗಾರೆ ನಾವೆಲ್ಲ ತಿಳ್ಕೊಂಡಿವಿ ಇವತ್ತು ನಮ್ಮ ಮಕ್ಕಳಿಗೆ 4 ಗೋಡೆ ಒಳಗಡೆ ಶಾಲೆಯಲ್ಲಿ, ಶಾಲೆ ಬಿಟ್ಟ ತಕ್ಷಣ ನಮ್ಮ ಭಾಳಷ್ಟು ಪಾಲಕರು ಏನು ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳನ್ನ ಆಟಕ್ಕೆ ಬಿಡೋದಿಲ್ಲ. ಶಾಲೆ ಬಿಡೋಣ ಟ್ಯೂಷನ್ ಅಂತ ತಿಳ್ಕೊಂಡು ಅದೊಂದು ಹಾವಳಿ ಐತಿ. ಒಂದು ಕೈಯಾಗಿ ಹಿಂಗೆ ಬುಕ್ಕ ತಿರ್ಗಿಸ್ಕೊಂಡು ನಮ್ಮ ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ. ಇಲ್ಲಿ ಶಾಲ್ಯಾಗ ಕಲ್ತಿದ್ದಲ್ಲ ಮಾತ್ರ ಟ್ಯೂಷನ್. ಹಿಂಗೆ ನಮ್ಮ ಮಕ್ಕಳಿಗೆ ಬರೇ ಓದ್ರಿ 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 ಅಂತ ತಿಳ್ಕೊಂಡು ಒತ್ತಡ ಹೇರ್ತಾ ಇದ್ದೀವಿ. ಆದರೆ ನಮ್ಮ ಮಕ್ಕಳ ಕನಸು ಏನದಾವು? ನಮ್ಮ ಮಕ್ಕಳು ಏನು ಆಗಬೇಕಂತ ಬಯಸಿದ್ದಾರೆ ಅಂತ ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಒಂದು ನಾವು ನೆನಪಿಟ್ಕೋಬೇಕು,
ಕೇವಲ ನಾವು ಅಂಕಗಳಿಂದ ಏನು ನಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಂಡ್ಬಿಟ್ರೆ ಇವತ್ತು ಆ ಜ್ಞಾನ ಕೇವಲ ನಿಮಗೆ ಏನಾಗ್ಬೋದು, ನೀವೊಬ್ಬ ಆದರ್ಶ ವಿದ್ಯಾರ್ಥಿ ಅಂತ ಆ ಸರ್ಟಿಫಿಕೇಟ್ ನೋಡಿ ಹೇಳ್ಬೋದು. ಆದರೆ ಇವತ್ತು ತಿಳ್ಕೊಳ್ಳಿ, ಇವತ್ತು ನಮ್ಮ ಮಕ್ಕಳು ಎಷ್ಟೊಂದು ವಿದ್ಯಾರ್ಥಿಗಳು ಸಾಕಷ್ಟು ಪದವಿಯನ್ನು ಪಡ್ಕೊಂಡಾರ, ಆದರೆ ಆ ಪದವಿ ಪಡ್ಕೊಂಡವರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಸಿಗ್ತಾ ಇಲ್ಲ. ಯಾಕೆ? ಇವತ್ತು ಉದ್ಯೋಗದ ಮಾನದಂಡ ಬದಲಾಗಿದೆ. ಕೇವಲ ಅಂಕಗಳಿದ್ದರೆ ಮಾತ್ರ ನಮ್ಮನ್ನು ಯಾರೂ ಪರಿಗಣಿಸೋದಿಲ್ಲ. ದೈಹಿಕವಾಗಿಯೂ ಕೂಡ ನಾವು ಸಬಲರಿರಬೇಕು, ಮಾನಸಿಕವಾಗಿ ಸಬಲರಿರಬೇಕು, ಸಾಮಾಜಿಕವಾಗಿ ಸಬಲರಿರಬೇಕು, ಭಾವನಾತ್ಮಕವಾಗಿ ಸಬಲರಿರಬೇಕು, ಸಾಂಸ್ಕೃತಿಕವಾಗಿ ಸಬಲರಿರಬೇಕು. ಅಂದಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ಶಿಕ್ಷಣ ಅನ್ನುವಂಥದ್ದು ಆಲ್ರೌಂಡ್ ಡೆವಲಪ್ಮೆಂಟ್, ಸರ್ವತೋಮುಖವಾದಂಥ ಮಗುವಿನ ಅಭ್ಯುದಯವೇ, ಅಭಿವೃದ್ಧಿಯೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾರೆ. ನಿಜವಾದ ಶಿಕ್ಷಣ ಅಂದರೆ ಎಲ್ಲ ರಂಗದಲ್ಲಿಯೂ ಕೂಡ ಮಗು ಸಮರ್ಥವಾಗಬೇಕು. ಎಲ್ಲ ರಂಗದಲ್ಲಿಯೂ ಕೇವಲ ಜ್ಞಾನ ಒಂದೇ ಅಲ್ಲ, ಜ್ಞಾನದೊಂದಿಗೆ ನಮಗೆ ಬೇಕಾಗಿರುವಂಥದ್ದು ಆರೋಗ್ಯ. ಉತ್ತಮ ಆರೋಗ್ಯ ಬೇಕು. ಉತ್ತಮ ಜ್ಞಾನ, ಉತ್ತಮ ಆರೋಗ್ಯ, ಇವು ಉತ್ತಮ ಜ್ಞಾನ ಆರೋಗ್ಯದ ಜೊತೆಗೆ ಇನ್ನೊಂದು ಬಹುಮುಖ್ಯವಾಗಿ ಬೇಕು, ಉತ್ತಮ ಸಂಸ್ಕಾರ. ಏನು ಬೇಕು ಮಕ್ಕಳಲ್ಲಿ? ಉತ್ತಮವಾದಂಥ ಸಂಸ್ಕಾರ. ಬಹುಶಃ ನಾನು ಇಲ್ಲಿ ಒಂದು ಅಚ್ಚರಿಯನ್ನು ನಿಮಗೆ ಹೇಳ್ತೀನಿ. ಸ್ವಲ್ಪ ಎಲ್ಲ ಮಕ್ಕಳು ಸ್ವಲ್ಪ ತಿರುಗಿ ನೋಡಿ ಹಿಂದೆ. 4 ಜನ ಟೀಚರ್ಸ್ ಅಲ್ಲೆಲ್ಲ ಓಡಾಡಕತ್ತಾರಲ್ಲ, ಒಬ್ಬರ ನೀವು ಸರ್ ನಾವು ಸುಮ್ಮನೆ ಕೂಡ್ತೀವಿ, ದಯವಿಟ್ಟು ಮುಂದಿನ ವೇದಿಕೆಯಲ್ಲಿ ಹೋಗಿ ಕೂಡ್ರಿ ಅಂತ ತಿಳ್ಕೊಂಡು ಒಬ್ಬರ ಹೇಳಿರಿ. ಈಗ ನೀವೇನಾದರೂ ಹೇಳ್ತೀರಿ, ವಿನಮ್ರವಾಗಿ ಹೇಳ್ರಿ, ಸರ್ ನಾವು ಸೈಲೆಂಟಾಗಿ ಕೂಡ್ತೀವಿ, ನಾವೇನು ಗದ್ದಲ ಮಾಡೋದಲ್ಲ, ದಯವಿಟ್ಟು ನೀವು ಆಸನದಲ್ಲಿ ಕೂಡ್ರಿ ಸರ್. ನಾನು ನೋಡ್ತಾ ಇದ್ದೇನೆ, ಕಳೆದ 2 ಗಂಟೆಯಿಂದ ನಿಂತಿದ್ದಾರೆ. ನಿಮಗೆ ಒಂದಿಷ್ಟರ ಮನಸ್ಸಿಗೆ ಹತ್ತಿತಾ ಇದು? ಎಸ್, ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಎಸ್ 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 ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ, ಕೂಡಿ ಬನ್ನಿ ಸರ್. ನಮ್ಮ ಮಕ್ಕಳು ಭಾಳ ಬುದ್ಧಿವಂತರದಾರೆ ಸರ್, ಹೇಳೋದು ಬೇಕಾಗಿಲ್ಲ ಅವರಿಗೆ. ಎಸ್, ಸೈಲೆಂಟ್ ಆಗಿರ್ತೀರಿ. ನೀವು ವೈಲೆಂಟ್ ಆದರೆ ಮತ್ತೆ ಅಲ್ಲಿ ಬರ್ತಾರೆ ಅವರು. ಈ ಪರಿಸ್ಥಿತಿ ಹೋಗಬಾರ್ದು. ಯಾಕೆಂದರೆ ಶಿಕ್ಷಣದಿಂದ ಜ್ಞಾನ, ಜ್ಞಾನದಿಂದ ಅನುಭವ, ಅನುಭವದಿಂದ ನಮ್ಮ ಬದುಕು ಶ್ರೀಮಂತವಾಗಬೇಕು. ಬಹುಶಃ ನಾನು ಆಗಲೇ ಹೇಳಿದಂಗೆ ಎಲ್ಲ ರೀತಿಯ ಸಂಸ್ಕಾರನೂ ಕೂಡ ಬಹಳ ಮುಖ್ಯ. ಆಗಲೇ ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಬರುವಾಗ 2-3 ವಿದ್ಯಾರ್ಥಿಗಳು ಹಾಗೇ ಪ್ರಶಸ್ತಿ ಅದನ್ನೇನು ಪುರಸ್ಕಾರ ತೊಗೊಂಡ್ರು ಹೋಗಿಬಿಟ್ರು. ಆದರೆ ಒಂದು ಮಗುವನ್ನು ನಾನು ಗಮನಿಸಿದೆ. ನಮ್ಮ ಕಲ್ಯಾಣಿ ಸರ್ ಆ ಮಗುವಿನ ಕಿವಿಯಲ್ಲಿ ಏನು ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಆದರೆ ಆ ಮಗು ಆ ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಂಡು ಅಲ್ಲಿ ಯಾರು ಕೊಟ್ಟರಲ್ಲ ಅವ್ರಿಗೊಂದು ನಮಸ್ಕಾರ ಮಾಡಿ, ಬಾಗಿ ನಮಸ್ಕಾರ ಮಾಡಿ ಹೋದ್ನಲ್ಲ, ಇದು ನಿಜವಾದ ವಿದ್ಯಾರ್ಥಿಯಲ್ಲಿ ಬರಬೇಕಾದಂಥ ಸಂಸ್ಕಾರ. ಬಹುಶಃ ಆ ಸಂಸ್ಕಾರ ನಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲರಿ. ಬಂದವರಿಗೆ ಬಾ ಅಂತೇಳಿ ಗೌರವದಿಂದ ಕರೆದು, ಈಗ ನೋಡ್ರಿ ಎಲ್ಲ ಸಿಟಿ ಲೆವೆಲ್ ಮನೆಗಳು ಹೆಂಗಿರ್ತಾವಪ್ಪ ಅಂದ್ರೆ ಎಲ್ಲ ಬಾಗಿಲು ಮುಚ್ಚಿದ್ದು ಇರ್ತಾವೆ. ಯಾರು ಮುಖ್ಯವಾದ ಅತಿಥಿಗಳು ಬಂದ್ರೂ ಅವ್ರು ಹೆಂಗೆ ಕರಿಬೇಕಪ್ಪ ಅಂದ್ರೆ ಕಾಲಿಂಗ್ ಬೆಲ್ ಮಾಡಬೇಕು. ಕಾಲಿಂಗ್ ಬೆಲ್ ಮಾಡಿದ ಮೇಲೆ ಅವ್ರು ಬರಬೇಕು. ಬಂದು ಸಡನ್ನಾಗಿ ಬಾಗಿಲ ತೆಗೆದಿಲ್ಲ ಅವರು. ಒಂದು ಸೂಕ್ಷ್ಮವಾದಂಥ ಕಿಂಡಿ ಇರುತ್ತೆ. ಉಡುಪಿಯಲ್ಲಿ ಭಗವಂತನನ್ನು ಓಲೈಸ್ಕೊಳ್ಳಿಕ್ಕೆ ಕನಕದಾಸರು ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣನನ್ನು ಏನು ಮಾಡಿದರು, ಆ ಕಡೆ ಇರುವಂಥದ್ದನ್ನು ತನ್ನ ಕಡೆ ತಿರುಗುವಂತೆ ಮಾಡಿ ಒಂದು ಕನಕನ ಕಿಂಡಿ ಅಂತ ತಿಳ್ಕೊಂಡು ಉಡುಪಿಯಲ್ಲಿ ಭಾಳ ಪ್ರಸಿದ್ಧಿ ಐತಿ. ಇವತ್ತು ನಮ್ಮ ಮನೆಯಲ್ಲಿ ಬಾಗಿಲಲ್ಲಿ ಒಂದೊಂದು ಕಿಂಡಿ ಅದಾವೆ. ಇವು ಏನು ಕಿಂಡಿ ಅದಾವೆ ಅಂದ್ರೆ ನಮ್ಮ ನಂಬಿಕೆ, ನಮ್ಮಲ್ಲಿರುವಂಥ ವಿಶ್ವಾಸ, ನಮ್ಮಲ್ಲಿರುವಂಥ ಸಂಬಂಧಗಳನ್ನು ಗಾಳಿಗೆ ತೂರಿ ಯಾರನ್ನೂ ನಂಬದೇ ಇರುವಂಥ ಸ್ಥಿತಿಯ ನಿರ್ಮಾಣವನ್ನು ಮಾಡಿಕೊಂಡು ಆ ಒಂದು ಸೂಕ್ಷ್ಮ ಕಿಂಡಿಯಲ್ಲಿ ಯಾರು ಬಂದಾರ, ನಮ್ಮವು ಬಂದಾನೋ ಬೇರೆ ಯಾರು ಬಂದಾರ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಅವರು ನಮ್ಮವರಾಗಿದ್ರೆ ಬಾಗಿಲ ತೆಗಿತೀವಿ. ಅವ್ರು ಯಾರು ಆಗಂತುಕರು ಅನ್ನೋದು ಗೊತ್ತಿಲ್ಲ. ಇವತ್ತು ಹೆಂಗದಾರಂದ್ರೆ ಭಾಳ ನಂಬಿಕೆಯಿಂದ ಬರ್ತಾರ. ನಮಗೇನು ಬಣ್ಣದ ಮಾತುಗಳನ್ನು ನಮ್ಮ ಜೊತೆಲೇ ಆಡ್ತಾ ಇರ್ತಾರ. ಆಮೇಲೆ ನಮ್ಮ ಬೆನ್ನಿಗೆ ಚೂರಿ ಹಾಕೋದಿಲ್ಲ, ನಮ್ಮ ಮುಂದೆ ಬಂದು ಚೂರಿ ಹಾಕುವಂಥವ್ರು ನಿರ್ಮಾಣ ಆಗ್ಯಾರ. ಬಹಳ ನನಗೆ ವಿಷಾದ ಅನ್ನಿಸ್ತದೆ. ಇವತ್ತು ನಾವೆಲ್ಲ ಸ್ವತಂತ್ರಗೊಂಡು 80ರ
ದಶಕ 80 ವಸಂತಗಳನ್ನು ನಾವೆಲ್ಲ ಕಂಡಿದ್ದೀವಿ. ಇನ್ನೇನು ಬಂತು. ಶಿಕ್ಷಣದಲ್ಲಿ ಬಹಳಷ್ಟು ಬದಲಾವಣೆ ಆಗ್ಯದ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಸುಶಿಕ್ಷಿತರೇ ಆಗಿದ್ರೆ, ನಾವೆಲ್ಲರೂ ಕೂಡ ಜ್ಞಾನಿಗಳೇ ಆಗಿದ್ರೆ, ನಾವೆಲ್ಲರೂ ಕೂಡ ಸಂಸ್ಕಾರವಂತರಾಗಿದ್ದರೆ ಅಂಥ ವಿದ್ಯಮಾನ, ಅಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರಲಿಲ್ಲ. ಹಿಂದಿರುವಂಥ ಒಂದಷ್ಟು ಸಂಬಂಧಗಳು, ಹಿಂದೆ ಇರುವಂಥ ಗುರು ಶಿಷ್ಯರ ಸಂಬಂಧ ಇವತ್ತು ಇಲ್ಲ. ಆಗಲೇ ನಾವು ಹೊರಗಡೆ ಇದ್ದಾಗ ಒಂದು 3 ವಿದ್ಯಾರ್ಥಿಗಳು ಅವ್ರು ಏನೋ PUC ಓದ್ತಾರಂತ. ನೋಡಿರಿ ಎಂಥ ದುರಂತ. ಅದು ಸುಮಾರು 1.5-2 ಲಕ್ಷ ರೂಪಾಯಿದು ಬೈಕ್, ಅದು HD ಅಲ್ವಾ ಸರ್, ಬುಲೆಟ್ ಯಾವುದೋ ಇತ್ತು. ಅವ್ರದ್ದೇನೂ ಕೆಲಸ ಇಲ್ಲ, 3 ಮಂದಿ ಟ್ರಿಪಲ್ ರೈಡ್. ಅವ್ರಿಗಿನ್ನೂ 18 ವರ್ಷ ತುಂಬೈತೋ ಗೊತ್ತಿಲ್ಲ. ಆದರೂ ಕೂಡ ಕಾನೂನನ್ನು ಧಿಕ್ಕರಿಸಿ ತಂದೆ ತಾಯಿಗಳಿಗೆ ವಂಚನೆ ಮಾಡಿ ಗಾಡಿ ತೊಗೊಂಬಂದು ಇಲ್ಲಿ ರೌಂಡ್ ಹಾಕಕತ್ತಾರೆ. ಏನು ಕೆಲಸ ಅವರು? ಮೊದಲು ನಾನು ಹೇಳ್ತೇನೆ, ಅವ್ರಿಗೆ ಗಾಡಿ ಕೊಡಿಸಿದವ್ರು ಯಾರು? ಇಲ್ಲಿ ತಪ್ಪುಗಳನ್ನು ನಾವು ಮಕ್ಕಳ ಮೇಲೆ ಹೇರಬಾರ್ದು. ಮಕ್ಕಳು ಯಾವತ್ತಿಗೂ ನಾನು ಆಗಲೇ ಹೇಳೀನಿ, ದೇವರು ನೀವು ಏನು ಮಾಡಂತೀರ ಅದನ್ನು ಮಾಡ್ತಾರೆ. ನೋಡ್ರಿ, ಈಗ ದೇವರಾಗಲಿಲ್ಲರಿ, ನಮ್ಮ ಟೀಚರ್ಸನ್ನೆಲ್ಲ ಕುಂದಿರಿಸಿ ಅವ್ರಿಗೆ ನೀವು ಕೂಡ್ರಿ ಸರ್, ನಾವು ಸೈಲೆಂಟಾಗಿ ಇರ್ತೀವಿ ಅಂದ್ರಲ್ಲ, ಇದು ನಿಜವಾದಂಥ ಶಿಕ್ಷಣ. ಇದು ವಿದ್ಯಾರ್ಥಿಗಳಲ್ಲಿ ಇರ್ತೈತೆ, ಅವರಲ್ಲಿ ಜ್ಞಾನ. ಬಟ್ ನಾವೇನು ಮಾಡಬೇಕು? ತಂದೆ ತಾಯಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಾವು ಸೂಕ್ತವಾದಂಥ ಮಾರ್ಗದರ್ಶನ ಮಾಡಬೇಕು ಅವರಿಗೆ. ಯಾವ್ಯಾವಾಗ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅವಾಗ ಮಾಡಲೇಬೇಕು. ಈಗ ನಮಗೆಲ್ಲ ಗೊತ್ತದ, ಹಿಂದೆಲ್ಲ ಚಡಿ ಛಮ್ ಛಮ್ ವಿದ್ಯಾ ಗಮ್ ಗಮ್ ಅಂತ ಹೇಳ್ತಾ ಇದ್ವಿ. ನಾನು ಮೊನ್ನೆ ಆಗಸ್ಟ್ 1ನೇ ವಾರ ಸ್ನೇಹಿತರ ದಿನಾಚರಣೆ ಸಂದರ್ಭದಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ನಮ್ಮ ಬಾಲ್ಯದ ನೆನಪುಗಳನ್ನು ಮಾಡಿಕೊಂಡು ಬರೆದೆ. ಹಿಂದೆ ನಾವೆಲ್ಲ ಶಾಲೆ ಹೆಂಗೆ ಕಲಿತಿದ್ವಿ, ಇವತ್ತಿನ ಶಿಕ್ಷಣದಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಕಲಿತಾ ಇದ್ದಾರೆ. ಇವತ್ತು ಹಿಂದೆ ನಮಗೆ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ಸಾಹೇಬರು ಬಂದು ಕೇಳಿದರು, ನೀನು ಏನು ಮಾಡ್ತಾ ಇದ್ದೀಪ್ಪ, ಏನು ನಿನ್ನ ಬಗ್ಗೆ ಎಷ್ಟೊಂದು ಇದು ನಿನ್ನ ಅಂತ ಕೇಳಿದ ಸಾಹೇಬರು. ನಾನು ಭಾಳ ಗೌರವದಿಂದ ಸರ್ಗೆ ಹೇಳಿದೆ ನಾನು, ಸರ್ ನಾನು ಒಬ್ಬ ಶಾಲೆಯಿಂದ ಹೊರಗುಳಿದಂಥ ಮಗು, OSC ಮಗು. ಶಾಲೆ ಬಿಡಿಸಿದ್ರು ನನ್ನ. ಆದರೂ ನಾನು ಹಠ ಹಿಡಿದೆ, ನಾನು ಶಾಲೆಗೆ ಹೋಗ್ತೀನಿ, ಏನಾದರೂ ಸಾಧನೆ ಮಾಡ್ತೀನಿ ಅಂತ ತಿಳ್ಕೊಂಡು ನನಗೆ ತಂದೆ ತಾಯಿಗಳು ಪ್ರೇರಣೆ ನೀಡಿದರು, ಮಾರ್ಗದರ್ಶನ ನೀಡಿದರು. ನನಗೆ ಗುರುಗಳು ಕೂಡ ಮಾರ್ಗದರ್ಶನ ನೀಡಿದರು. ಇವತ್ತು ನಿಮ್ಮ ಮುಂದೆ ಬಂದು ನಿಂತು ಮಾತಾಡಕತ್ತೇನೆ. ಇದ್ರ ಉದ್ದೇಶ ಏನಂದರೆ, ಇವತ್ತು ನಮ್ಮ ಮಕ್ಕಳಿಗೆ ಕೇವಲ ಜ್ಞಾನ ಅನ್ನುವಂಥದ್ದು ಓದು ಬರಹ ಲೆಕ್ಕಾಚಾರದಿಂದ ಸಿಗೋದಿಲ್ಲ. ನಮ್ಮ ಮಕ್ಕಳಿಗೆ ಪುಸ್ತಕದ ಜ್ಞಾನದ ಜೊತೆಗೆ ಬದುಕಿನ ಜ್ಞಾನ ಕೊಡಬೇಕು. ಅವರ ಮನಸ್ಸು ಹಿನ್ನುತ್ತಾ ಇರಬೇಕು. ಮನಸ್ಸು ಯಾವತ್ತಿಗೂ ಯೋಚನೆ ಮಾಡ್ತಾ ಇರಬೇಕು, ನಾನು ಎಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ, ನಾನು ಏನು ಕೆಟ್ಟದನ್ನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಆತ್ಮಾವಲೋಕನ ಮಾಡ್ಕೋಬೇಕು. ಹೀಗೆ ನಮ್ಮ ಮನಸ್ಸನ್ನು ಜಾಗೃತಿಗೊಳಿಸಿ, ನಮ್ಮ ದೇಹವನ್ನು ಸದೃಢಗೊಳಿಸಿ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸಿರುತ್ತೆ. ಯಾವಾಗ ನಿಮ್ಮ ದೇಹ ಮನಸ್ಸು ಸದೃಢವಾಗುತ್ತೋ ಆವಾಗ ನೀವು ಒಳ್ಳೆಯ ಜ್ಞಾನವನ್ನು, ಒಳ್ಳೆಯ ಶಿಕ್ಷಣವನ್ನು ಪಡ್ಕೋಬಹುದು. ಇಲ್ಲದೇ ಇದ್ರೆ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಅಲ್ಲಿ ಚಂಚಲ ಮನಸ್ಸು, ಸುಮ್ ಕುಂದ್ರ ಅಂತ ಹೇಳಿರಿ ಸರ್, 4 ಮಂದಿ ಇಲ್ಲಿ ಸರ್ ಟೀಚರ್ಸ್ ನಿಂತಿದ್ರು, ಬಂದಿರಿ. ಕೆಲವು ಹುಡುಗರು ಅಲ್ಲಿ ಜಗ್ಗುದು ಅದನ್ನು ಮಾಡಕತ್ತಾರೆ. ಯಾಕಂದ್ರೆ ಮನಸ್ಸು ಅನ್ನೋದು ಮಂಗ್ಯ. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಜಿಗಿದು, ವಿಷಯಗಳೆಂಬ ಹಣ್ಣು ಹಂಪಲ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಇಂಥ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆಯೆಂಬ ಪಾಶದಲ್ಲಿ ಬಂಧಿಸಿ ಎನ್ನುಳಿಯಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಷಣ್ಮುಖ ಶಿವಯೋಗಿಗಳು ಈ ವಚನವನ್ನು ಕಟ್ಟಿಕೊಟ್ಟಿದ್ದಾರೆ. ಬಹುಶಃ ಇಲ್ಲೆಲ್ಲ ಮಂಡ್ಯಗಳು ಜಿಗಿದಾಡಕತ್ತಾವ. ಆ ಮಂಡ್ಯ ಜಿಗಿದಾಡಕತ್ತಾವಲ್ಲ, ಅವು ಗೊತ್ತಿಲ್ಲ. ಯಾಕಂದರೆ ಅವುಗಳ ಸ್ವಭಾವ ಅದು. ಅವು ಯಾವ ಶಿಕ್ಷಣ ಇಲ್ಲ, ಅವಕ್ಕೆ ಜಿಗಿದಾಡೋದ ಅದ್ರದ್ದು. ಮಂಡ್ಯ ಏನಾರ ಸುಮ್ ಕೂತಿತ್ತಂದ್ರೆ ಏನಂತಾರ, ನಾವು ಡೌಟಿಂದ ನೋಡ್ತೀವಿ, ಪಾಪ ಮಂಡ್ಯಾಗ ಏನಾರ ಆಗೈತನಂತೇಳಿ. ಹೌದಾ? ಆದರೆ ನೀವು ಹಂಗಲ್ಲಲ್ಲ, ನಿಮಗೆ ಸುಮ್ಮ ಕುಂದ್ರಿ ಅಂದ್ರೂ ಕೂಡ ಮಂಗನಂತೆ ಮನಸ್ಸೈತಲ್ಲ. ಯಾಕೈತಂದ್ರೆ ಅದು ಮನಸ್ಸನ್ನೋದು ಮಂಗ್ಯ. ಅದು ಆ ಮನಸ್ಸೆಂಬ ಮಂಗವನ್ನು ಕಟ್ಟಿ ಹಾಕಬೇಕು. ಯಾವಾಗ ನಿನ್ನಲ್ಲಿ ಕನಸಿರಬೇಕು, ಆ ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು ಅನ್ನುವಂಥ ಛಲ, ದೃಢ ನಿಶ್ಚಯ ನಿಮ್ಮ ಹತ್ರ ಪುಟಿದೇಳ್ತಾ ಇರಬೇಕು. ನಾನು ಈ ವಿದ್ಯಾಸಂಸ್ಥೆಗೆ ಬಂದಿನಿ, ಏನಾದರೂ ಸಾಧನೆ ಮಾಡಬೇಕಂತ ತಿಳ್ಕೊಂಡು ಛಲದಿಂದ ಇರಬೇಕು. ಆವಾಗ ನೀವು ನಿಶ್ಚಿತ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಐತಿ. ನಿಶ್ಚಿತ ಗುರಿ ತಲುಪಿದಾಗ ಆವಾಗ ಸಮಾಜ ನಿಮ್ಮನ್ನು ಗುರುತಿಸ್ತೈತಿ, ಸಮಾಜ ಗೌರವಿಸ್ತೈತಿ. ಇವಾಗ ನಿಮ್ಮನ್ನು ಎಷ್ಟೋ ಜನ ಅವಮಾನಿಸ್ತಿರ್ಬೋದು,
ಇವೇನು ಮಾಡ್ಯಾನ ಬಿಡು, ಇವೇನು ಮಾಡ್ತಾನೆ ಬಿಡು ಅಂತ ತಿಳ್ಕೊಂಡು ಅನ್ಬೋದು. ಆದರೆ ಯಾವಾಗ ನಿಮ್ಮನ್ನು ಜನ ತಿರುಗಿ ನೋಡ್ತಾರಂದ್ರೆ ನೀವೇನಾದರೂ ಸಾಧನೆ ಮಾಡಿದಾಗ ಮಾತ್ರ ಈ ಸಮಾಜ ನಿಮ್ಮನ್ನು ತಿರುಗಿ ನೋಡ್ತೈತಿ. ಒಂದು ವೇಳೆ ನಾವು ಏನು ಸಾಧನೆ ಇಲ್ಲದೆ ಸತ್ತು ಹೋದರೆ ನಮ್ಮನ್ನು ಯಾರೂ ಕೂಡ ನೆನಪಿಸ್ಕೊಳ್ಳೋದಿಲ್ಲ, ಮುಂದೆ ನಿಂತು ಮಾತಾಡಿಸೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಓದುವ ಛಲ ಬರಬೇಕು. ನಾನು ಒಳ್ಳೆಯ ಅಂಕಗಳನ್ನು ಪಡ್ಕೋಬೇಕಾದ್ರೆ ಕೇವಲ ಓದುವ ಕೆಲಸ ಒಂದೇ ಮಾಡಬೇಡ್ರಿ, ಅದರ ಜೊತೆಗೆ ಕ್ರೀಡೆಯಲ್ಲಿಯೂ ಕೂಡ ಭಾಗವಹಿಸಬೇಕು. ಪ್ಲೇಟೋ ಒಂದು ಕಡೆ ಹೇಳ್ತಾನೆ, ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವ ದರ್ಶನ ಆಗಬೇಕಪ್ಪ. ಒಬ್ಬ ವ್ಯಕ್ತಿ ಬಂದ, ಆ ವ್ಯಕ್ತಿ ಹಿಂಗಾದನ ಅನ್ನುವಂಥದ್ದು ನನಗೆ ಅನುಭವಕ್ಕೆ ಬರಬೇಕಾದ್ರೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಆ ವ್ಯಕ್ತಿಯ ಜೊತೆಗೆ ಆಟ ಆಡಿದ್ರೆ ಸಾಕು, ಆ ವ್ಯಕ್ತಿಯಲ್ಲಿರುವಂಥ ಎಲ್ಲ ಗುಣಗಳು ನಮಗೆ ಗೊತ್ತಾಗ್ತವೆ. ಬಹುಶಃ ನಿಮಗೆ ಕ್ರಿಕೆಟ್ ಅನ್ನೋಣ ಕೂಲ್ ಕ್ಯಾಪ್ಟನ್ ಅಂದರೆ ಯಾರ ಹೆಸರು ಬರುತ್ತೆ ನೋಡ್ರಿ? ಹೌದಲ್ಲ? ಯಾಕೆ ಬಂತು ಅವ್ರ ಧೋನಿ ಹೆಸರು ಯಾಕೆ ಬಂತು ಅಂದರೆ ಕೂಲಾಗಿ ಯಾವುದನ್ನೂ ಕೂಡ ನೋಡ್ರಿ, ಆಟದಲ್ಲಿ ಸೋಲೂ ಇರುತ್ತೆ, ಗೆಲುವೂ ಇರುತ್ತೆ. ನಾವು ಆಟ ಆಡಿಸ್ತಿರ್ತೀವಿ. ಹೆಂಗೆ ಆಟ ಆಡಿಸ್ತಿರ್ತೀವಿ ಅಂದ್ರೆ ನಮ್ಮ ಶಿಕ್ಷಕರು ಆಟ ಆಡಿಸ್ತಿರ್ತಾರೆ, ಮಧ್ಯದಲ್ಲಿ ಸಾರ್ವಜನಿಕರು ಪ್ರವೇಶ ಮಾಡ್ತಾರೆ, ನಮ್ಮ ಮಕ್ಕಳ ಪ್ರತಿಭೆಯನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಲ್ಲಿರುವಂಥ ಸ್ವಪ್ರತಿಭೆಯಿಂದ ನಾವು ಮಕ್ಕಳನ್ನ ಆಟ ಆಡ್ಸಕತ್ತಿದ್ರು ಕೂಡ ಕೆಲವ್ರು ಹೆಂಗಂದ್ರೆ ಜಿದ್ದಿಗೆ ಬಿದ್ದಿರ್ತಾರೆ, ನಮ್ಮ ಶಾಲೆನ ಫಸ್ಟ್ ಬರಬೇಕು, ನಮ್ಮ ಮಕ್ಕಳ ಗೆಲ್ಲಬೇಕಂತೇಳಿ. ಅದಲ್ಲ. ಕ್ರೀಡೆಯ ಗುಣ ಸೋಲು ಮತ್ತು ಗೆಲುವನ್ನು ಸಿಹಿ ಮತ್ತು ಕಹಿಯಿಂದ ಸ್ವೀಕಾರ ಮಾಡಬೇಕು. ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಗಬಾರ್ದು. ಅಕಸ್ಮಾತಾಗಿ ನಾ ಸೋತೀನಂದ್ರೆ ಮುಂದೊಂದು ದಿನ ಗೆಲುವು ನನಗೆ ಕಾಣ್ತಾ ಇದೆ ಅಂತ ತಿಳ್ಕೋಬೇಕು. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ತಿಳ್ಕೊಂಡು ಆ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಜೊತೆಗೆ ಕ್ರೀಡೆ ಅನ್ನುವಂಥದ್ದು ಲೈಫ್ ಈಸ್ ನಥಿಂಗ್ ಬಟ್ ಪ್ಲೇ ಅಂತ ಹೇಳ್ತಾರೆ. ಜೀವನ ಅಂದರೆ ಒಂದು ಕ್ರೀಡೆ. ನಾವು ನೋಡ್ರಿ, ಮಕ್ಕಳು ಸಣ್ಣವರಿದ್ದಾಗ ಹಾರಾಟ, ಚೀರಾಟ, ಗುದ್ದಾಟ, ತಳ್ಳಾಟ, ನೂಕಾಟ, ಕಿತ್ತಾಟ, ಚೀರಾಟ ಅಲ್ವಾ? ನೋಡಿ, ಎಲ್ಲದರಲ್ಲಿ ಆಟನ ಅದ. ಈ ಜೀವನ ಅನ್ನುವಂಥ ಆಟ ಹೆಂಗಿರ್ತೈತಪ್ಪ ಅಂದ್ರೆ ಒಂದು ನೆನಪಿಟ್ಕೊಳ್ರಿ ಮಕ್ಕಳೇ, ಕಬಡ್ಡಿ ಆಡ್ತಾ ಇದ್ದೀರಿ ಅಥವಾ ಆಡದೇ ಇದ್ರು ಪ್ರೋ ಕಬಡ್ಡಿ ಎಲ್ಲ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಕಬಡ್ಡಿ ಆಟದಲ್ಲಿ ಎಷ್ಟು ಜನ ಇರ್ತಾರೆ? ಒಂದು ಅಂಕಣದಲ್ಲಿ 7 ಜನ ಇರ್ತಾರೆ. ಈಗ ನಾನು ಎದುರಾಳಿ ಅಂಕಣಕ್ಕೆ ಹೋಗಿನಂದ್ರೆ ಅವ್ರು ಇನ್ನೇಗೆ ನಮಗೆ ಶಾಲು ಹಾರ ಹಾಕಿ ಸನ್ಮಾನ ಮಾಡಿದ್ರಲ್ಲ, ಹಂಗೆ ಬರ್ರಿಯಪ್ಪ ಅಂತ ಕರೀತಾರೆ. ನಾವು ಏನು ಮಾಡ್ತಾರೆ ಅವರು? ಯಾವಾಗ ನಮ್ಮನ್ನ ಏನು ಮಾಡ್ತಾರೆ? ಕ್ಯಾಚ್ ಹಾಕಿ ಹಿಡ್ಕೊಂಡು ಒಂದು ಪಾಯಿಂಟ್ ತೊಗೋಬೇಕಂತೇಳಿ ಬರ್ದಾಡ್ತಾರೆ. ಹೊರತಾಗಿ ನೀ ಬಂದಿ ಅಂತ ತಿಳ್ಕೊಂಡು ನಿನ್ನ ಗೌರವದಿಂದ ಕಾಣೋದಿಲ್ಲ. ಯಾಕೆ? ಎದುರಾಳಿಯನ್ನು ಹೆಂಗೆ ಮನಸ್ಬೇಕಂತ ತಿಳ್ಕೊಂಡು ಆ 7 ಜನ ಆಲೋಚನೆ ಮಾಡ್ತಿರ್ತಾರ. ನೀವು ಏಕಾಂಗಿಯಾಗಿ ಹೋಗಿರ್ತೀರಿ, ಒಬ್ಬರೇ ಹೋಗಿರ್ತೀರಿ. ಆ 7 ಜನನ ಮುಟ್ಟಿ ನಿಮ್ಮಲ್ಲಿರುವಂಥ ಸ್ಕಿಲ್ಲಿಂದ ಅವ್ರನ್ನ ಮುಟ್ಟಿ ನೀವು ಅಂಕ ತೊಗೊಂಡ್ಬರ್ತೀರಲ್ಲ, ಇದು ಏನು ಕಲಿಸ್ಕೊಡ್ತೈತಪ್ಪ ಅಂದ್ರೆ ನಮ್ಗೆ ಎಂಥ ಸಮಸ್ಯೆಗಳೇ ಇರಲಿ, ಎಂಥ ಹೋರಾಟದ ಬದುಕೇ ಇರಲಿ, ಯಾವತ್ತಿಗೂ ಕೂಡ ಅಲ್ಲೊಂದು ಗೆಲುವಿನ ನಗೆಯನ್ನು ಬೀರಿ ಗೆಲುವಿನ ಗೆರೆಯನ್ನು ಮುಟ್ಟಬೇಕು ಅನ್ನುವಂಥ ಸಂದೇಶವನ್ನು ಆ ಒಂದು ಕ್ರೀಡೆ ನಮಗೆ ಕಲಿಸಿಕೊಡ್ತಾ ಇದೆ. ಪ್ರತಿಯೊಂದು ಆಟವೂ ಕೂಡ ಕೇವಲ ಆಟ ಅನ್ನುವಂಥದ್ದು ನಿಮ್ಮ ದೈಹಿಕವಾಗಿ ನಿಮ್ಮ ಶ್ರಮದೊಂದಿಗೆ ದೈಹಿಕ ಸಾಮರ್ಥ್ಯದೊಂದಿಗೆ ಮಾನಸಿಕವಾಗಿಯೂ ಕೂಡ ನಿಮ್ಮನ್ನು ಚಿಂತನೆಗೆ ಒಳಪಡಿಸ್ತೈತಿ. ಬಹುಶಃ ಚೆಸ್ ಅಂದರೆ ನಮಗೆ ಯಾರ ಹೆಸರು ಕೇಳಿಸ್ಪಡ್ತೈತಿ? ವಿಶ್ವನಾಥ ಆನಂದ್. ಇತ್ತೀಚೆಗೆ ಹೇಳ್ರಪ್ಪ, ಇಲ್ಲಿವರೆಗೆ ಚೆಸ್ಸಿನಲ್ಲಿ ವಿಶ್ವದ ಅಧಿಪತ್ಯವನ್ನು ಸಾಧಿಸಿದಂಥ ಆ ವ್ಯಕ್ತಿಗೆ ಪ್ರತಿಸ್ಪರ್ಧಿಯಾಗಿ ಗುಟೇಶ್ ಎನ್ನುವಂಥ ಅದು ಬೌದ್ಧಿಕವಾದಂಥ ಕಸರತ್ತನ್ನು, ನಮ್ಮ ಜ್ಞಾನವನ್ನು ಹೊರಗಚ್ಚುವಂಥ ಕೆಲಸ. ಅಂದರೆ ಪ್ರತಿಯೊಂದು ಆಟವೂ ಕೂಡ ನಮ್ಮ ಮನಸ್ಸನ್ನು ಜಾಗೃತಗೊಳಿಸುತ್ತೆ, ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸುತ್ತೆ. ವಿವೇಕದಿಂದ ಆಟವನ್ನು ಆಡಿ ಒಂದು ಧರ್ಮ ಮಾರ್ಗದಲ್ಲಿ, ಆಟದ ನಿಯಮದಲ್ಲಿ ಮುನ್ನಡೆದು ಕೀರ್ತಿಯನ್ನು, ಸಾಧನೆಯನ್ನು ಮಾಡಿರಿ ಅಂತ ತಿಳ್ಕೊಂಡು ಆ ಕಲಿಕೆ, ದೈಹಿಕ ಶಿಕ್ಷಣದ ಕಲಿಕೆ ನಮಗೆ ಕಲಿಸ್ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು ನಮ್ಮಲ್ಲಿ ಶಿಸ್ತು, ನಾಯಕತ್ವ ಗುಣ, ಸಂಯಮ, ತಾಳ್ಮೆ, ಒಂದಷ್ಟು ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸವನ್ನು ಬಲಪಡಿಸುವಂಥದ್ದು ಯಾವುದು ಅಂದ್ರೆ ಅದು ಕ್ರೀಡೆ. ಇವತ್ತು ಯಾಕೆ ನಮ್ಮ ಮಕ್ಕಳು ಸಂಸ್ಕಾರದಿಂದ ದೂರ ಹೋಗಕತ್ತಾರಂದ್ರೆ ನಮ್ಮ ಮಕ್ಕಳನ್ನು ಆಟಕ್ಕೆ ಹಚ್ತಾ ಇಲ್ಲ. ಇವತ್ತು ನಮ್ಮ ಮಕ್ಕಳು ಎಂಥ ಆಟ ಆಡಕತ್ತಾರಂದ್ರೆ ಅಚ್ಚರಿ ಆಗತ್ತೆ.
ಹಿಂದೆಲ್ಲ ಹಳ್ಳ್ಯಾಗ ಆಟ ಆಡ್ತಿದ್ರು, ಕಟ್ಟಿ ಮೇಲೆ ಕುತ್ಕೊಂಡು ಚಕ್ಕಾಮಣಿ ಬರೋದು, ಕೈಯಾಗ ಒಂದು 6 ಹುಂಚಿ ಕಪ್ಪನೋ 4 ಪಕ್ಕಳ ಹಿಡ್ಕೊಂಡು ಹಿಂಗೆ ಒಗಿತಿದ್ರು. ಮೊನ್ನೆ ನಾನು ನೋಡಿದೆ, ಯಪ್ಪ ಇನ್ನೂ ಸಂಸ್ಕಾರ ಉಳಿದೈತಲ್ಲಪ್ಪ, ಸಂಸ್ಕೃತಿ ಉಳಿದೈತಿ ನಮ್ದೆಲ್ಲ, ಚಕ್ಕ ಆಡಕತ್ತಾರಂತೇಳಿ ಹೋಗಿ ಹಿಂಗೆ ಹಣಕ್ಕೆ ಹಾಕ್ತೀನಿ, ನಡಕ್ಕೆ ಮೊಬೈಲ್ ಐತ್ರಿ, ನಡಕ್ಕೆ ಮೊಬೈಲ್ ಐತಿ. ನನಗೆ ಗೊತ್ತಾಗಿಲ್ಲ ಏನು ಆಟ ಆಡಕತ್ತಾರ ಅಂತ ನೋಡ್ತೀನಿ, ಅದು ಯಾವುದೋ ಲೋಡೋ ಅಂತ. ಏನ್ರಿ ಅದು ಲೋಡೋ? 4 ಮಂದಿ ಕೂತಾರ, ಈಗ ಗೊತ್ತಾರ ತಾನಾದ ಏನೇನು ಕೊಡ್ತೈತಿ, ಅದಕ್ಕೆ ಹಂಗೆ ಬರೀ ಮನರಂಜನೆಗೆ ಆಡ್ತಾ ಇಲ್ಲ, ಮಕ್ಕಳು ಪೆಂಡಿ ರೊಕ್ಕ ಇಟ್ಟಾರ. ಇದು ಒಂದು ಕಡೆ. ಆದರೆ ಎಷ್ಟೋ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ, ಮನ್ಯಾಗ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಗಿಸೋದು. ಹಾಂ ನೋಡಿ, ಎಲ್ಲ ಗೊತ್ತದ ಅವ್ರಿಗೆ, ಗೊತ್ತದ ಆಟ ಆಡ್ತೀವಲ್ಲ. ಬಹುಶಃ ನಾವು ದೈಹಿಕವಾಗಿ ಆವರಣದಲ್ಲಿ ಆಡೋದಕ್ಕೂ ಮೊಬೈಲ್ನಲ್ಲಿ ಆಡೋದಕ್ಕೂ ಏನು ವ್ಯತ್ಯಾಸ ಐತಿ ನಿಮ್ಮ ಮನಸ್ಸಿಗೆ ಬಂದರೆ ಸಾಕು. ಅಲ್ಲಿ ಏನಾದರೂ ನಮ್ಮ ದೈಹಿಕವಾಗಿ ನಾವು ಬುದ್ಧಿವಂತರು ಅಥವಾ ಏನು ದೈಹಿಕ ಕ್ಷಮತೆ ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆನಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಮಗನೂ ಕೂಡ ನಮ್ಮ ಅಳಗೇರಿ ಸಾಹೇಬ್ರು ಹೇಳ್ದಂಗೆ 1 ಗಂಟೆ, ದಿನಕ್ಕೆ 1 ಗಂಟೆಗಳ ಕಾಲ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಆಟ ಆಡಿ. ಯಾವಾಗ ನೀವು ಕ್ರೀಡೆಯಲ್ಲಿ ಭಾಗವಹಿಸ್ತೀರಿ, ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸು ಜಾಗೃತವಾಗುತ್ತೆ. ಅದಕ್ಕೆ ಹೇಳ್ತಾರೆ DVG ಅವರು, ದೇಹವೆಂಬುದು ಕುದುರೆ ಆತ್ಮನದರ ಆರೋಹಿ, ವಾಹನ ಉಪವಾಸವಿರಿಸಿ ನಡೆದೀತೆ, ರೋಹಿ ಜಾಗೃತೆ ದಪ್ಪೆ ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡಕ್ಕೂ ಮುಚಿತ ಮಂಕುತಿ ಮಾತು ಹೇಳ್ತಾರೆ. ಈ ದೇಹವೆಂಬ ಕುದುರೆ ಐತಲ್ಲ, ಇದು ಸರಾಗವಾಗಿ ಹೋಗಬೇಕಾದ್ರೆ ದೇಹ ಮನಸ್ಸು ಎರಡು ಒಂದೇ ಇರಬೇಕು. ಒಂದು ವೇಳೆ ದೇಹ ಒಂದು ಕಡೆ ಮನಸ್ಸು ಒಂದು ಕಡೆ ಇದ್ದರೆ ನಿಮ್ಮ ತರಗತಿಗಳಲ್ಲಿ ಪಾಠವನ್ನು ಆ ಜ್ಞಾನವನ್ನು ಕಟ್ಟಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಈಗ ಬಸ್ನಾಗ ಕಂಡಕ್ಟರು ಡ್ರೈವರು ಕೂಡ ಇರ್ತಾರೆ. ಕಂಡಕ್ಟರ್ ಅದು ಕೆಲಸ ಟಿಕೆಟ್ ಕೊಡುವಂಥದ್ದು ಕೆಲಸ. ಕಂಡಕ್ಟ್ರಿಗೆ ಏನೋ ಒಂದಿಟ್ಟು ಮಾನಸಿಕವಾಗಿ ಏನೋ ಬರಲಿ, 100 ರೂಪಾಯಿ ಕೊಟ್ಟಿರ್ತಾರ, 32 ರೂಪಾಯಿ ಟಿಕೆಟ್ ಹರಿದಿರ್ತಾನೆ, ವಾಪಸ್ ಚಿಲ್ಲರೆ ಕೊಡಬೇಕು. ಎಷ್ಟು ಕೊಡಬೇಕು? 32 ರೂಪಾಯಿಗೆ ವಾಪಸ್ ಅವ ಚಿಲ್ಲರೆ 100 ನೋಟ್ ಕೊಟ್ಟಾನ, 68 ರೂಪಾಯಿ. ತಪ್ಪು ಏನು ಮಾಡಿಬಿಟ್ಟಾನ? 168 ರೂಪಾಯಿ ಕೊಟ್ಟಾನ. ಅವ ಏನು ತಿಳ್ಕೊಂಡಾನ? 200 ರೂಪಾಯಿ ಕೊಟ್ಟಿರ್ಬೇಕು ಬಿಡು ಅಂತೇಳಿ. ಕಂಡಕ್ಟ್ರಿಗೆ ಎಷ್ಟು ಲಾಸ್ ಆಯ್ತು? 100 ರೂಪಾಯಿ ಲಾಸ್ ಆಯ್ತು. ಕಂಡಕ್ಟ್ರಿಗೆ 100 ರೂಪಾಯಿ ಲಾಸ್ ಆಯ್ತು. ಅದೇ ಬಸ್ನಾಗ ಡ್ರೈವರ್ ಹತ್ಯಾನ, ಡ್ರೈವರ್ದು ಮನಸ್ಸು ಯಾಕೋ ಸರಿ ಇಲ್ಲ, ಹೋಗಿ ಒಂದು ದೊಡ್ಡ ಪ್ರಪಾತಕ್ಕೆ ಬಸ್ ಒಗೆದು ಬಿಡ್ತಾನೆ. ಆಗ ಈ ಬಸ್ ಡ್ರೈವರ ಆ ಬಸ್ನಾಗಿದ್ದ 50 ಪ್ಯಾಸೆಂಜರ್ಗೆ ಉಚಿತ ಶಾಶ್ವತ ಟಿಕೆಟ್ ಕೊಟ್ಟು ಬಿಡ್ತಾನೆ. ಈಗ ಹೇಳ್ರಿ, ಡ್ರೈವರ ಕಂಡಕ್ಟರ್ ಏನೋ ಮನಸ್ಸು ವಿಚಲಿತ ಆತಂದ್ರೆ 100 ರೂಪಾಯಿ ಲಾಸ್ ಆಯ್ತು. ಆದರೆ ಸ್ಟೇರಿಂಗ್ ಹಿಡ್ಕೊಂಡು ಕುಂತು 50 ಜನ ಪ್ಯಾಸೆಂಜರನ್ನು ಸುರಕ್ಷಿತವಾಗಿ ಅವರ ಗಮ್ಯ ಸ್ಥಾನಕ್ಕೆ ಬಿಟ್ಟು ಬರುವಂಥ ಜವಾಬ್ದಾರಿ ಹೊಂದಿರುವಂಥ ಆ ವ್ಯಕ್ತಿ ಏನಾದರೂ ಮನಸ್ಸು ಸ್ವಲ್ಪ ಚಂಚಲ ಆದರೆ 50 ಜನ ಜೀವ ಕಳ್ಕೊಳ್ಳೋದಿಲ್ಲ. ಹಾಗೇನೆ ಶಿಕ್ಷಣದಲ್ಲಿರುವಂಥ ನೀವುಗಳು ಕೂಡ ಒಂದೊಂದು ಕ್ಷಣನೂ ಕೂಡ ಅಮೂಲ್ಯ, ಒಂದೊಂದು ನಿಮಿಷನೂ ಕೂಡ ಭಾಳ ಅಮೂಲ್ಯ. ಪ್ರತಿ ಕ್ಷಣವನ್ನು ಆನಂದದಿಂದ ಪಾಠದಲ್ಲಿ ತಲ್ಲೀನರಾಗಿ ಕೇಳಿಸ್ಕೋಬೇಕು. ನಿಮಗೇನಾದರೂ ತಿಳಿದೇ ಇದ್ದರೆ ತತ್ಕ್ಷಣ ಅಥವಾ ನಿಮ್ಮ ಗುರುಗಳು ನಿಗದಿಪಡಿಸಿದ ಕಾಲಾವಧಿಯಲ್ಲಿ ಆ ಏನು ನಿಮಗೆ ಅರ್ಥವಾಗದಿರುವಂಥ ವಿಚಾರಗಳನ್ನು ನೋಟ್ ಮಾಡಿಕೊಂಡು ಸರಿಯಾಗಿ ನೀವು ಮತ್ತೆ ಅದರ ಬಗ್ಗೆ ಪುನಃ ಜ್ಞಾನವನ್ನು ಕಟ್ಟಿಕೊಂಡ್ರೆ, ಈ ಜ್ಞಾನ ಅನ್ನುವಂಥದ್ದು ಒಮ್ಮೆಲೆ ಸಿಗೋದಿಲ್ಲ. ಈಗ ಬೀಜ ಬಿತ್ತೀವಿ, ಮಾವಿನ ಬೀಜ ಬಿತ್ತೀವಿ, ಮರುದಿವಸ ನಮಗೆ ಮಾವಿನಕಾಯಿ ಸಿಗಬೇಕಂದ್ರೆ ಸಿಗ್ತೈತೇನ? ಕಾಯಬೇಕಲ್ಲ. ಹಾಗೆ ಜ್ಞಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಂದನೂ ಪಡ್ಕೋಬೇಕು. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳಗೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನುವಂಗೆ ಇವತ್ತಿನ ನಮ್ಮ ಮಕ್ಕಳು ಸರ್ವಜ್ಞರಾಗಬೇಕು. ಆ ರೀತಿ ಆದಾಗ ಇವತ್ತು ನಮ್ಮ ಮಕ್ಕಳಿಗೆ ಜ್ಞಾನದೊಂದಿಗೆ ಕೌಶಲ್ಯ, ಅವರ ಒಂದು ಸಮಯ ಪಾಲನೆ, ಅವರಲ್ಲಿರುವಂಥ ಒಳ್ಳೆಯ ನಡೆ ನುಡಿಗಳು, ಇವತ್ತು ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ತಾವೆ. ಹಾಗಾಗಿ ಇವತ್ತು ನಿಮಗೆ ಈ ಕ್ರೀಡಾ ಚಟುವಟಿಕೆ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ, ಬಹುಶಃ ನಾನು ಈ ವಿಚಾರವನ್ನು ಪ್ರಥಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸಾಂಸ್ಕೃತಿಕ ಚಟುವಟಿಕೆ ಉದ್ಘಾಟನೆ ಮಾಡಿ ಈಗೆಲ್ಲ ಮಾತಾಡಕತ್ತೀನಿ ನಾನು. ಬಹುಶಃ ನಿಮಗೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನೃತ್ಯದಲ್ಲಿ ಭಾಗವಹಿಸ್ತೀರಾ, ಭಾಷಣದಲ್ಲಿ ಭಾಗವಹಿಸ್ತೀರಾ ಅಂತೇಳಿ ಪಟ್ಟಿ ಮಾಡ್ತಾರೆ. ಭಾಳ ನಮ್ಮ ಪಟ್ಟಿ ಏನಾಗಿರ್ತೈತಪ್ಪ ಅಂದ್ರೆ 100 ಮಕ್ಕಳಿದ್ರು ಒಂದು 10 ಭಾಳ ಉಳಿದವ್ರಿಗೆ ಆಸಕ್ತಿನೇ ಇಲ್ಲ. ಬಹುಶಃ ಇವತ್ತು ನಾನಿಲ್ಲಿ ಮಾತಾಡಕತ್ತೀನಿ ಅಂದ್ರೆ ನಮ್ಮ ಕಟಗೇರಿ ಸರ್ಗೆ ಈಗ ಹೇಳಕತ್ತೀನಿ ನಾನು.
ಸರ್ ನಾನು 4ನೇ ಕ್ಲಾಸ್ನಾಗ ನಮ್ಮ ಗಾಣಗೇರ್ ಸರ್ ಅಂತಿದ್ರು, ಶಾಲೆಯಲ್ಲಿ ಒಂದು ಭಾಷಣ ಸ್ಪರ್ಧೆ ಇತ್ತು. ನನ್ನ ಕರ್ಕೊಂಡು ಪ್ರಥಮವಾಗಿ ನಾನು 4ನೇತೆ ಇದ್ದಾಗ ನಾ ಹೋಗಿದ್ದು ಭಾಷಣ ಮಾಡೋಕ್ಕೆ ಹೋಗಿದ್ದು ಹಲ್ಕುರ್ಕಿ ಸರ್ಕಾರಿ ಶಾಲೆಗೆ ಹೋಗಿ ನನ್ನ ಭಾಷಣ ಒಪ್ಸಾಕತ್ತಿದ್ದೆ. ಹಿಂಗೆ ಭಾಷಣ ಹೇಳಕತ್ತಿದ್ದೆ. ಮುಂದಿದ್ದವ್ರು ಒಂದು ಸ್ವಲ್ಪ ನಿಂತೆ ಮಾತಾಡುವಾಗ. ನಿಂದ್ರನ್ನ ಏನು ಮಾಡ್ತೀರಿ, ಈಗ ಮಾತಾಡಕತ್ತಿರ್ತಾರೆ, ಏನೋ ಮಾತು ಬರಲಿಲ್ಲಪ್ಪ, ನಿಂದ್ರನ್ನ ಏನಂತೀವಿ, ಏನು ಮಾಡ್ತೀವಿ ನಾವೆಲ್ಲ ಗೊಳ್ ಅಂತೇಳಿ ನಕ್ಕು ಬಿಡ್ತೀವಿ. ಹಾಗೆಲ್ಲ ನಕ್ಕು ಬಿಟ್ರು. ನನಗೆ ಯಾಕೋ ಒಂದು ಏಟು ಅದು ಅಸಮಾಧಾನ ಆಯಿತು. ಬಹುಶಃ ನೋಡ್ರಿ, ನೆನಪಿಟ್ಕೋರಿ, ನೀವು ಕೂಡ ಏನಾದರೂ ತಪ್ಪು ಮಾಡಿದಾಗ ಏ ತಮ್ಮ ತಪ್ಪು ಮಾಡಿ ಮುಂದಿನ ಸರಿ ಆ ರೀತಿ ತಪ್ಪು ಮಾಡಬೇಡ, ಮಾಡು, ನಿನ್ನ ಹತ್ರ ಹೋಗು ಅಂತ ಹೇಳೋರಿಲ್ಲ. ಇವತ್ತಿನ ಸಮಾಜದಾಗ ನಮ್ಮ ತಪ್ಪುಗಳನ್ನು ನೋಡಿ ಕಾಲು ಹಿಡಿದು ಜಗ್ಗವ್ರ ಭಾಳ ಮಂದಿ ಅದಾರ. ನೆನಪಿಟ್ಕೊಳ್ರಿ. ಅದಕ್ಕೆ ಅವತ್ತು ಏನು ಅವಮಾನ ಆಯ್ತಲ್ಲ ನನಗೆ, ಅವತ್ತ ನಿರ್ಧಾರ ಮಾಡಿದೆ, ನಾನು ಒಂದು ಉತ್ತಮ ರೀತಿಯಾದಂಥ ಭಾಷಣ ಕಲೆಯನ್ನು ಕಲಿತ್ಕೊಂಡು ನಾನು 100 ಮಂದಿ ಇದ್ದಲ್ಲಿ ಮಾತಾಡಬೇಕಂತ ತಿಳ್ಕೊಂಡು ಅವತ್ತ ನನ್ನ ಕನಸು ಚಿಗುರು ಹೊಡೆದಿತ್ತು. ಇವತ್ತು ನಿಮ್ಮ ಮುಂದೆ ಬಂದು ನಿಂತು ನಾನು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದು ಅವತ್ತು ನಾನು ಏನು ಪ್ರೈಮರಿ ಸ್ಕೂಲ್ನಾಗ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ನಲ್ಲ ಅದರ ಪ್ರತಿಫಲ. ಹಂಗಾರೆ ಈಗ ಹೇಳ್ರಿ, ಕ್ರೀಡೆನೂ ಕೂಡ ನಮಗೆ ಜ್ಞಾನದ ಒಂದು ಭಾಗವಾಗಿ ಬೇಕಾದರೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ನಮಗೆ ಅತಿ ಅವಶ್ಯ ಅನ್ನುವಂಥದ್ದು ಬೇರೆ ಉದಾಹರಣೆ ಬೇಕಾಗಿಲ್ಲ. ನಾನೇ ಉದಾಹರಣೆಯಾಗಿ ನಿಮ್ಮ ಮುಂದೆ ನಿಂತೀನಿ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಶಾಲೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸ್ರಿ. ಜೊತೆಗೆ ಇನ್ನೊಂದು, ಇಲ್ಲೆಲ್ಲ ಕಳೆದ ಸಾಲಿನಲ್ಲಿ ಉತ್ತಮ ಫಲಿತಾಂಶ ತೊಗೊಂಡವ್ರನ್ನ ಸನ್ಮಾನ ಮಾಡಿದ್ರಲ್ಲ, ಗೌರವ ಕೊಟ್ಟರಲ್ಲ, ಬಹುಶಃ ಸುಮಾರು ಒಂದು 30ರಿಂದ 40 ಜನ ಪುಣ್ಯಾತ್ಮರು ಇಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯದಾಗಲಿ, ಒಳ್ಳೆಯ ರೀತಿಯ ಅಂಕಗಳನ್ನು ಪಡ್ಕೊಳ್ಳಿ ತಿಳ್ಕೊಂಡು ಪ್ರೇರಣೆ ನೀಡಲಿಕ್ಕೆ ಠೇವಣಿ ಹಣವನ್ನು ಇಟ್ಟಾರ. ಅದರಲ್ಲಿ ನನ್ನ ಮಾರ್ಗದರ್ಶಕರಾದಂಥ ಕಿತ್ಲಿ ಸರ್ದು ಒಂದು ಹೆಸರು ಕೇಳಿ ಖುಷಿ ಆಯಿತು. ಹೀಗೆ 100 ಜನ ಅದಾರ ಇಲ್ಲಿ. ಅವರೆಲ್ಲ ಇಲ್ಲಿ ಠೇವಣಿ ಇಟ್ಟಿದ್ದು ಯಾರಿಗಾಗಿ? ನಿಮಗಾಗಿ. ಅಧ್ಯಯನ ಚೆನ್ನಾಗಿ ಓದ್ರಿ, ಉತ್ತಮ ಫಲಿತಾಂಶವನ್ನು ಪಡ್ಕೊಡ್ರಿ. ಆ ಫಲಿತಾಂಶ ಪಡ್ಕೊಂಡವ್ರನ್ನ ನೋಡಿದ್ರಲ್ಲ, ನೀವು ನೋಡಿ ಸುಮ್ಮನೆ ಕುಂದಿರಬೇಡ್ರಿ. ನಾನು ಮುಂದಿನ ವರ್ಷ ನಾನಾರ ಬರಬೇಕು, ಇಲ್ಲ ನನ್ನ ತಂದೆ ತಾಯಿ ಬಂದು ಆ ಬಹುಮಾನ ತಗೊಂಡು ಹೋಗಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಡ್ರಿ. ಜೊತೆಗೆ ಇನ್ನೊಂದು, ಈ ವಿದ್ಯಾಸಂಸ್ಥೆಯಲ್ಲಿ ಭಾಳ ಅದ್ವಿತೀಯವಾಗಿ ಸೇವೆಯನ್ನು ಸಲ್ಲಿಸಿ, ಬಹುಶಃ ಇವತ್ತು ಸೈನ್ಸು ಮತ್ತು BScಯಲ್ಲಿ PUC ಸೈನ್ಸು ಮತ್ತು BScಯಲ್ಲಿ ಒಂದು ಏನಾದರೂ ಬಾದಾಮಿ ಪರಿಸರದಲ್ಲಿ ಉತ್ತಮ ಶಿಕ್ಷಣ ಸಿಕ್ಕಿದ್ದೇ ಆದಲ್ಲಿ ಅದು ವೀರ ಪುಲಿಕೇಶಿ ವಿದ್ಯಾಸಂಸ್ಥೆಗೆ ಸರಿಸಾಟಿಯಾಗಿ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಬಹುಶಃ ಅಂಥ ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ ನಂತರ ಸಮಾಜ ನಮಗೆ ಗೌರವ ಕೊಡುತ್ತಲ್ಲ, ಆ ಗೌರವಕ್ಕಿಂತ ಮತ್ಯಾವುದೂ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅವರ ನಿವೃತ್ತ ಜೀವನ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಇರಲಿ, ಅವರ ಕಂಡ ಆಶೋತ್ತರಗಳೆಲ್ಲವೂ ಕೂಡ ಈಡೇರಲಿ ಅಂತ ನಾನು ಮತ್ತೊಮ್ಮೆ ತಾಯಿ ಬನಶಂಕರಿಯಲ್ಲಿ ಪ್ರಾರ್ಥನೆ ಮಾಡಿ, ಈಗ ನಿಮ್ಮದು ತಾಳ್ಮೆ ಅಷ್ಟೇ ಇರುತ್ತೆ. ಒಂದು ಅವಧಿ ಅದಕ್ಕೆ 40 ನಿಮಿಷ ಪೀರಿಯಡ್ ಮಾಡ್ಯಾರ ಅಂದರೆ ಅಷ್ಟಕ್ಕೆ ಮುಗಿಸ್ಬೇಕು. ನಾವು ಮುಗಿಸ್ಲಿಕ್ಕಂದ್ರೆ ಏನಾಗತ್ತಿ, ಹುಡುಕ್ಯಾಡ್ತಾರಲ್ಲಿ ಯಾರನ್ನ, ಸರ್ ಇವ್ರನ್ನ ಯಾರು ಕರ್ಕೊಂಬಂದಾರ್ರಿ, ಅಂತ ತಿಳ್ಕೊಂಡು ಮತ್ತು ಹಂಗೆ ಹುಡುಕೋ ವ್ಯವಸ್ಥೆ ಆಗಬಾರ್ದು. ಸೊ ಮತ್ತೊಮ್ಮೆ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಬಹುಶಃ ದಯವಿಟ್ಟು ಆಗಲೇ ಹೇಳಿದ್ರಲ್ಲ, ಓದ್ರಿ. ಯಾರಿಗಾಗಿ ಓದ್ರಿ ಅಂದ್ರೆ ನಿಮ್ಮ ತಂದೆ ತಾಯಿಗಳ ಶ್ರಮಕ್ಕೆ, ಅವರು ಪಟ್ಟಂಥ ಬೆವರಿಗೆ ಪ್ರತಿಫಲ ನೀಡುವುದಕ್ಕಾಗಿ ಓದಿ. ನೀವು ಓದ್ರಿ. ಯಾರಿಗಾಗಿ ಓದ್ರಿ ಅಂದ್ರೆ ಇಂಥ ದೊಡ್ಡದಾದಂಥ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಎಲ್ಲ ನಿಮಗೆ ಶಿಕ್ಷಕರನ್ನು ಒದಗಿಸಿ ಇವತ್ತು ಆ ಗುರುಗಳ ತ್ಯಾಗ ಇದೆಯಲ್ಲ, ಪರಿಶ್ರಮ ಇದೆಯಲ್ಲ, ಅವರ ಬೆವರು ಇದೆಯಲ್ಲ, ಅದಕ್ಕೆ ಪ್ರತಿಫಲ ನೀಡಲಿಕ್ಕೆ ಓದ್ರಿ. ಜೊತೆಗೆ ಓದ್ರಿ. ಯಾರಿಗಾಗಿ ಓದಿದ್ರಿ ಅಂದ್ರೆ ನಿಮ್ಮನ್ನು ಯಾರ್ಯಾರು ಅವಮಾನ ಮಾಡ್ಯಾರಲ್ಲ, ಆ ಅವಮಾನ ಮಾಡೋರೇ ಮುಂದೊಂದು ದಿನ ನಿಮಗೆ ಸನ್ಮಾನ ಮಾಡುವಂಥ ರೀತಿಯಲ್ಲಿ ಓದ್ರಿ. ಜೊತೆಗೆ ಓದ್ರಿ. ಎದಕ್ಕಾಗಿ ಓದ್ರಿ ಅಂದ್ರೆ
ಮಾನವೀಯ ಅಂತಃಕರಣ ಮಿಡಿಯೋ ರೀತಿಯಲ್ಲಿ ಓದ್ರಿ. ಆಗಲೇ ನಿಮ್ಮ ಶಿಕ್ಷಕರು ನಿಂತಾಗ ನಿಮ್ಮ ಮನಸ್ಸು ಹೇಳಬೇಕಾಗಿತ್ತು, ಹಂಗಾರೆ ನಾನು ಓದೋದು ಕೇವಲ ಜ್ಞಾನಕ್ಕಾಗಿ ಅಷ್ಟೇ ಅಲ್ಲ, ಸಂಸ್ಕಾರವನ್ನು ಪಡೆದುಕೊಳ್ಳೋಕ್ಕಾಗಿ ನಾನು ಓದ್ತೀನಿ ಅಂತ ನಿರ್ಧಾರ ಮಾಡಿ. ಕೊನೆಯಲ್ಲಿ ಈ ದೇಶದ ಋಣ, ಈ ರಾಜ್ಯದ ಋಣ, ಈ ವಿದ್ಯಾಸಂಸ್ಥೆಯ ಋಣ, ಗುರುಗಳ ಋಣ, ತಂದೆ ತಾಯಿಗಳ ಋಣ, ಸಮಾಜದ ಋಣ ತೀರಿಸುವುದಕ್ಕಾಗಿ ಓದ್ತೀನಂತ ಸಂಕಲ್ಪ ಮಾಡಿ ಓದ್ರಿ ಓದ್ರಿ ಓದ್ರಿ. ಆ ಓದು ಜ್ಞಾನನೇ ನಿಮ್ಮ ಉಜ್ವಲ ಭವಿಷ್ಯ ಆಗತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿ ಇಲ್ಲಿವರೆಗೆ ನನ್ನನ್ನು ಆಹ್ವಾನಿಸಿ ಇಲ್ಲಿ ಒಂದೆರಡು ತೊದಲು ನುಡಿಗಳನ್ನ ಆಡಲಿಕ್ಕೆ ಅದು ನನಗೆ ಭಾಳ ಖುಷಿ. ನಮ್ಮ ಸಾಹೇಬರ ಅವ್ರು ಹೋಗ್ತಾರಂತ ನನಗೆ ಭಾಳ ಡೌಟ್ ಇತ್ತು, ಯಾಕಂದರೆ ಒತ್ತಡ. ಆದರೂ ಕೂಡ ಹಾಗಾಗಿ ನನಗೆ ಇವತ್ತು ನನ್ನ ಜೀವನದಲ್ಲಿ ನನಗೆ ವೀರ ಪುಲಿಕೇಶಿ ವಿದ್ಯಾಸಂಸ್ಥೆ ಸಾಹೇಬರ ಜೊತೆಗೆ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದೆರಡು ತೊದಲು ನುಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಂಸ್ಥೆಗೂ ಹಾಗೆ ಇಲ್ಲಿರುವಂಥ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ಆಡಳಿತ ಮಂಡಳಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಬಾಗಿಲ ತಲೆ ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿ.